ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಇವತ್ತು ನಾವು ಕರೆದಿರ್ತಕ್ಕಂಥ ಸುದ್ದಿಗೋಷ್ಠಿ ಏನು ಅಂದರೆ, ಒಂದು ಈ ಎಲ್ಲ ಸರ್ಕಲ್ಗಳಲ್ಲೂ CCTVಗಳನ್ನ ಪೊಲೀಸರು ಫಿಕ್ಸ್ ಮಾಡೋರೆ. ಇಲ್ಲಿ ಈ CCTV ಅವರು ಫಿಕ್ಸ್ ಮಾಡ್ಕೊಳ್ಳಿ, ಆದರೆ ನಮಗೆ ಹೆಲ್ಮೆಟ್ ತಗೊಂಡು ಹುಲ್ ತಗೊಂಡು ಹೋಗೋಕ್ತಿಲ್ಲ, ಗೊಬ್ಬರ ತಗೊಂಡು ಹೋಗ್ತಿಲ್ಲ ರೈತರು. ಅದರಿಂದ ಇದು ಅವಶ್ಯಕತೆ ಇಲ್ಲ. ಬೇಕಾದ್ರೆ ಬೇರೆ ರೀತಿಗೆ ಅವರು ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಅವ್ರಿಗೆ ನಮ್ಮ ಸ್ವಾಗತ. ಅದರಿಂದ ಇಲ್ಲಿ ಇಲ್ಲೇ MP ಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದೇ ಇದು ನರಸೀಪುರ ತಾಲೂಕು MLAಗಳು ದಯವಿಟ್ಟು ಈ ಒಂದು ಹೆಲ್ಮೆಟ್ನ ಕಡ್ಡಾಯ ಅನ್ನೋದು ಏನಿದೆ ಅದನ್ನು ಮುಖ್ಯ ರಸ್ತೆಗಳಿಂದ ಬಿಟ್ಟು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಳವಡಿಸಿದ್ರೆ ಇಲ್ಲಿರೋ ರೈತರಿಗೆ ತುಂಬ ಉಪಯೋಗ ಆಯ್ತದೆ. ದಯವಿಟ್ಟು ಈ ಒಂದು ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಹೆಲ್ಮೆಟ್ ಕಡ್ಡಾಯನ ಇದೇನ ಅಕಸ್ಮಾತ್ ಏನೋ ತೆಗಿಲಿಲ್ಲ ಅಂದರೆ ಈ ಹೆಲ್ಮೆಟ್ನ ಉಗ್ರ ಹೋರಾಟ ಮಾಡಬೇಕಾಯ್ತದೆ, ಪ್ರತಿಭಟನೆಗೂ ಮುಂದಾಗಬೇಕಾಯ್ತದೆ. ಮನವಿ ಕೊಟ್ಟ ಮೇಲೆ ನಂತರ ಏನೋ ಪ್ರತಿಭಟನೆ ಮಾಡ್ತೀವಿ. ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಂತ ಇರೋದು. ಇನ್ನೊಬ್ರು ಯಾರು ಮಾತಾಡಿ. 500 ರೂಪಾಯಿ ಪಾವತಿ. ಈಗ ಅಲ್ಲೇ ನಿಂತ್ಕೊಣ. ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದಂಥ ಸಂದರ್ಭ ಇರೋದ್ರಿಂದ ಇಲ್ಲಿ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ. ಇದನ್ನು ರಾಜ್ಯ ಸರ್ಕಾರದ ಏನು ರಾಜ್ಯದ ಮುಖ್ಯಮಂತ್ರಿಗಳು, ಈ ಕ್ಷೇತ್ರದ ಒಂದು ಕ್ಯಾಬಿನೆಟ್ ಮಂತ್ರಿಗಳು, ಈ ನರಸೀಪುರ ಚಾಮರಾಜನಗರ ಕ್ಷೇತ್ರದ MP ಗಳು, ಮೈಸೂರು ಜಿಲ್ಲಾ MP ಗಳು ಇವರು ಗಮನದಲ್ಲಿ ಇಟ್ಕೊಂಡು ಇದನ್ನು ಮನದಟ್ಟು ಮಾಡಬೇಕು ಸರ್ಕಾರಕ್ಕೆ. ಕಾರಣ ಏನಂತಂದರೆ, ಈ ಒಂದು ನಮ್ಮ ಹಲವಾರು ಅನ್ಯಾಯಗಳಾಗ್ತಾ ಇರ್ಬೋದು, ಮೋಸ ನಡೀತಾ ಇರ್ಬೋದು, ಆದರೆ ಕಡ್ಡಾಯ ಮಾಡ್ತಕ್ಕಂಥದ್ದು ರೈತರಿಗೆ ಆಗಬಾರ್ದು. ರೈತರಿಗೆ ಅನಾನುಕೂಲ ಆಗುತ್ತೆ, ತೊಂದರೆ ಆಗುತ್ತೆ. ಇದನ್ನು ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಳ್ಳಿ. ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಂಡಾಗ ಹಲವಾರು ಕ್ರಿಮಿನಲ್ಗಳಿರ್ತಾರೆ, ಅವ್ರಿಗೆ ಕಂಡುಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ನೀವು ಆ ಕ್ರಿಮಿನಲ್ ಹಿಡಿಯಕ್ಕೆ ಹೋಗಿ ರೈತರಿಗೆ ಅನ್ಯಾಯ ಮಾಡೋದಾಗುತ್ತೆ, ದಬ್ಬಾಳಿಕೆ ಮಾಡೋಕ್ಕಾಗುತ್ತೆ, ಅವ್ರಿಗೆ ಕಗ್ಗೋಲೆ ಮಾಡೋದಕ್ಕಾಗುತ್ತೆ. ಇದರಿಂದ ಕೂಡಲೇ ಹೆಲ್ಮೆಟು ಹೋಬಳಿ ಮಟ್ಟ, ತಾಲೂಕು ಮಟ್ಟದಲ್ಲಿ ಹೆಲ್ಮೆಟನ್ನು ಕಡ್ಡಾಯಗೊಳಿಸತಕ್ಕಂಥದ್ದನ್ನು ವಜಾ ಮಾಡಬೇಕು ಅಂತ ನಾವು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಟಿ.ನರಸೀಪುರ ಶಾಖೆ ವತಿಯಿಂದ ಇವತ್ತು ಬನ್ನೂರು ಐಬಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ತಾಲೂಕು ಮಟ್ಟದ ಅಧ್ಯಕ್ಷರಾದ ಶ್ರೀ ಹಾಗೂರು ಮಹಾದೇವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಂದರೆ, ಏನು ನಮ್ಮ ಬನ್ನೂರು ಸಂತಮಠದಲ್ಲಿ CC ಕ್ಯಾಮರಾ ಹಾಕಿರೋದು ನಾವು ಖಂಡಿತವಾಗೂ ಸ್ವಾಗತ ಬಯಸ್ತೀವಿ. ಕಾರಣ ಏನಪ್ಪ ಅಂದರೆ, ಇಲ್ಲಿ ಕಾಲೇಜ್ ಇದೆ, ಸಾವಿರಾರು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಥರದ ಕೆಟ್ಟ ಚಟುವಟಿಕೆ ಆಗದಾಗೆ ನೋಡ್ಕೊಳ್ಳೋಕ್ಕೆ ಒಂದು ಸರ್ಕಾರ ಒಂದು ಒಳ್ಳೆ ಆದೇಶ ಮಾಡಿ ನಿರೂಪಿಸಿದೆ. ಆದರೆ ನಮ್ಮ ಹತ್ತಳ್ಳಿ, ಕಂಚನಹಳ್ಳಿ, ಶೇರಪ್ಪನಹಳ್ಳಿ, ಕೇತುಪುರದಲ್ಲಿ ಅತಿ ಹೆಚ್ಚು ಇಲ್ಲಿ ನಾವು ರೈತರು ಮಕ್ಕಳಾಗಿರೋದ್ರಿಂದ ನಮ್ಮ ಹತ್ತಳ್ಳಿ ರೈತರದು ಬನ್ನೂರು ವ್ಯಾಪ್ತಿಯೊಳಗಿರ್ತದೆ. ಕೆಲವು ನಮ್ಮ ಹತ್ತಳ್ಳಿ ಗ್ರಾಮದವ್ರದೆಲ್ಲ ಬನ್ನೂರು ಗ್ರಾಮ ವ್ಯಾಪ್ತಿಯಲ್ಲಿ ಸವನೂರಲ್ಲಿ ಒಳಗೊಂಡಿರ್ತದೆ. ಆ ನಮ್ಮ ಜಮೀನುಗಳಲ್ಲಿ ನಮ್ಮ ರೈತ ಮುಖಂಡರು ಒಂದು ಕೃಷಿ ಚಟುವಟಿಕೆ ಮಾಡ್ಕೋಬೇಕಾದ್ರೆ, ಮತ್ತು ಆ ಜಮೀನಿನಿಂದ ಫಸಲನ್ನು ಹೊರಗಡೆ ತಗೋಬೇಕಾದ್ರೆ, ಮತ್ತು ನಮ್ಮ ಎತ್ತುಗಳು ಏನು ಸಾಕಿದ್ದೀವಿ ಅದಕ್ಕೆ ಹುಲ್ಲನ್ನು ಸಾಗಣೆ ಮಾಡ್ಕೋಬೇಕಾದ್ರೆ ನಾವು ದ್ವಿಚಕ್ರ ವಾಹನದಲ್ಲಿ ಬರಬೇಕಾಗಿರ್ತದೆ. ನಾವು ಹುಲ್ಲು ತಗೋಬೇಕಾದ್ರೆ ಮತ್ತು ಹಾಸ್ಪಿಟ್ಲಿಗೆ ಏನಾದ್ರು ಹತಚೂರಿ ಆದಾಗ ನಾವು ಓಡೋದಕ್ಕೆ ನಮಗೆ ಗಾಬರಿ ಆಗಿರ್ತದೆ. ಆ ಗಾಬರಿ ನಾವು ಒಯ್ತಾ ಇರ್ತೀವಿ. ಆದರೆ ಇವರು ಈ CC ಕ್ಯಾಮ್ರಾನ ಅಳವಡಿಸ್ಬಿಟ್ಟು ಹೆಲ್ಮೆಟ್ ಕಡ್ಡಾಯ ಅಂತ ನಮಗೆ ದಿಕ್ಕನ್ನು ತಪ್ಪಿಸಿದ್ದಾರೆ. ದಯಮಾಡಿ ಅದರಿಂದ ಇದು ಹಾಕಿರೋದು ಸ್ವಾಗತ, ಹೆಲ್ಮೆಟ್ ಮಾತ್ರ ಕಡ್ಡಾಯ ಮಾಡಬಾರ್ದು, ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದೆ, ನಾನು ಇಲ್ಲಿದೆ, ಮಾತಾಡಿ. ಏನು ನರಸೀಪುರ ಮತ್ತು ಬನ್ನೂರು ಭಾಗದಲ್ಲಿ ಹಾಕಿರೋದು ಉತ್ತಮ. CCTV ಕ್ಯಾಮ್ರಾ ಸ್ವಾಗತ ಮಾಡ್ತೀವಿ. ನಮ್ಮ ರೈತರು ದಿನನಿತ್ಯ ಏನು ಬನ್ನೂರು ಭಾಗದಲ್ಲೂ, ಹತ್ತಳ್ಳಿ ಭಾಗದವರು ಆ ಕಡೆ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆನೂ ಬರಬೇಕು, ಜಮೀನಿದೆ. ನರಸೀಪುರದವರು ಅಷ್ಟೇ, ಈ ಕಡೆ ಆ ಕಡೆ ಹೋಗ್ಬೇಕು, ಈ ಕಡೆನೂ ಬರಬೇಕು, ರೈತರುಗಳು ಜಮೀನು ಅಕ್ಕಪಕ್ಕ ಇದೆ ತಾಲೂಕು ಕೇಂದ್ರದಿಂದ. ಇವು ದಿನ 7 ರೂಪಾಯಿ ಹಾಕಿದ್ರೆ ತಿಂಗಳಿಗೆ 30 ಸರಿ ಸುತ್ತೀನಿ 15,000 ರೂಪಾಯಿ ಬರ್ತದ ಫೈನು. ಎಲ್ಲಿ ಕಟ್ಟಾವ? ಇರೋ ಬರ್ತಕ್ಕೋಗ ನೀರಿಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ. ಇದು ಒಂದು ಆತ್ಮಹತ್ಯೆಗೆ ಒಂದು ಪೂರಕವಾಗಲ್ಲ. ಇದು ಕಗ್ಗೋಲೆ ನಾವು ಕಟ್ಟಕ್ಕಾಗಲ್ಲ. ಇರೋ ಜೀವನ ಮಾಡೋದೇ ಕಷ್ಟ. ನಾವು
ಒಂದು ವರ್ಷದಲ್ಲಿ ನಾವು 1 ಎಕರೆ ಭತ್ತ ಬೆಳೆಗೆ ಅರ್ಧ 1 ತಿಂಗಳಿಗೆ ಅವ್ರಿಗೆ ಫೈನ್ ಕಟ್ಟೋಕ್ಕೆ. ಇವರಿಗೆ ಈಗ CCTV ಹಾಕ್ಸೋದ್ರಿಂದ ಪ್ರತಿಯೊಬ್ಬರು ಕಟ್ಟಾಗಿ ಹೆಲ್ಮೆಟ್ ಹಾಕ್ತಾರೆ. ಇವ್ರು ಪ್ರತಿಯೊಬ್ಬರು ದಂಡ ಹಾಕ್ತಾ ಬಂದ್ರೆ ಒಬ್ಬ ರೈತ 1 ವರ್ಷಕ್ಕೆ 1 ಎಕರೆ ಭತ್ತ ಮಾಡ್ಬಿಟ್ಟು ಅವ್ರು ದಂಡ ಕಟ್ಟಬೇಕಾಗುತ್ತೆ. ಒಂದು ಇದನ್ನ ರಾಜ್ಯ ಸರ್ಕಾರ ಕೇಳ್ಕೊಳ್ಳೋದಷ್ಟೇ, ತಾಲೂಕು ವ್ಯಾಪ್ತಿ ಮತ್ತು ಹೋಬಳಿ ವ್ಯಾಪ್ತಿಗಳಲ್ಲಿ ಕಡ್ಡಾಯ ಮಾಡಬಾರ್ದು ಅಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದ್ದೇವೆ. ಈ ಸಂಬಂಧಪಟ್ಟ SK ಆಗಿರ್ಬೋದು, ತಹಸೀಲ್ದಾರ್ DC ಆಗಿರ್ಬೋದು, ಮತ್ತೆ ತಹಸೀಲ್ದಾರ್ AC ಆಗಿರ್ಬೋದು, ಪ್ರತಿಯೊಬ್ಬರು ಈ ಮುಖಾಂತರ ನಾವು ತಿಳಿಸ್ತಾ ಇರೋದು ಏನಂದ್ರೆ ಹೆಲ್ಮೆಟ್ ರೈತರಿಗೆ ಕಡ್ಡಾಯ ಬೇಡ. ಇದನ್ನ ಈ ಮೂಲಕ ಒತ್ತಾಯ ಪಡಿಸ್ತಾ ಇದ್ದೇವೆ. ಈ